ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ಭವ್ಯ ಇತಿಹಾಸವನ್ನು ಬಿಂಬಿಸುವ ದೇಗುಲವಿದು. ವಿಜಯನಗರ ಸಾಮ್ರಾಜ್ಯದ ಭವ್ಯ ಕಲಾಕೃತಿಯೊಂದಿಗೆ, ಬೆಳವಾಡಿ ಹೇಮಾರೆಡ್ಡಿ ಮಲ್ಲಮ್ಮನವರ ಶಿವಭಕ್ತಿಯ ಕಥೆಯೊಂದಿಗೆ, ಹಿರಿಯೂರಿನ ಪಾಳೆಗಾರರ ಐತಿಹಾಸಿಕ ಯುದ್ಧಕ್ಕೆ ಸಾಕ್ಷಿಯಾಗಿ ದಕ್ಷಿಣ ಕಾಶಿ ಎಂಬ ಹೆಗ್ಗಳಿಕೆಯಿಂದ ಬೀಗುತ್ತಿರುವ ಹಿರಿಯೂರಿನ ತೇರುಮಲ್ಲೇಶ್ವರ ದೇಗುಲವಿದು. ಹಿರಿಯೂರಿನ ಬೆಳವಾಡಿ ಹೇಮಾರೆಡ್ಡಿ ಮಲ್ಲಮ್ಮ ಎಂಬ ಪರಮ ಶಿವಭಕ್ತೆ ಪ್ರತಿ ವರ್ಷ ಕಾಶಿಗೆ ಕಾಲ್ನಡಿಗೆಯಲ್ಲೇ ಹೋಗಿ ಬರುತ್ತಿದ್ದಳು. ಕಾಲಕ್ರಮೇಣ ಅವಳಿಗೆ ವಯಸ್ಸಾಗಿ ಕಾಶಿಗೆ ಹೋಗಲು ಸಾಧ್ಯವಾಗದಾಗ ಶಿವನೇ ಆಕೆಯ ಕನಸಿನಲ್ಲಿ ಬಂದು ತಾನೇ ನಿನ್ನ ಊರಿಗೆ ಬಂದು ನೆಲೆಸುತ್ತೇನೆ ಎಂಬ ಅಭಯ ನೀಡಿದನು. ಅದರಂತೆಯೇ ಮಲ್ಲಮ್ಮನ ಮನೆಯಲ್ಲಿದ್ದ ರುಬ್ಬುವ ಕಲ್ಲು ಸದೃಶ್ಯವಾಗಿ ಶಿವಲಿಂಗವಾಗಿ ಮಾರ್ಪಟ್ಟಿತು. ಕಾಶಿಯ ವಿಶ್ವನಾಥನಂತೆಯೇ ದಕ್ಷಿಣಾಭಿಮುಖವಾಗಿ ನೆಲೆಸಿ ದಕ್ಷಿಣ ಕಾಶಿ ಎಂದು ಖ್ಯಾತಿಯಾಯಿತು. ಇನ್ನು ದೇಗುಲಕ್ಕೆ ತೇರುಮಲ್ಲೇಶ್ವರ ಎಂಬ ಹೆಸರು ಬರಲು ಬುಡಕಟ್ಟು ಕಾಡುಗೊಲ್ಲರ ಸಾಂಸ್ಕೃತಿಕ ವೀರಗಾರನಾದ ವೀರ ಕರಿಯಣ್ಣನ ಸಾಹಸವೇ ಕಾರಣ. ಹೊಸದುರ್ಗದ ಬಳಿಯ ಯಗಟಿ ಎಂಬಲ್ಲಿ ಮಲ್ಲೇಶ್ವರ ಸ್ವಾಮಿಯ ರಥವು ಭೀಕರ ಗಾಳಿ ಮಳೆಯಿಂದ ವೇದಾವತಿ ನದಿಯ ಪ್ರವಾಹದಲ್ಲಿ ಕೊಚ್ಚಿ ಬಂದು ಹಿರಿಯೂರಿನ ದೇಗುಲದ ಬಳಿ ಬಂದು ನಿಂತಿತು. ಆಗ ದೈವಭಕ್ತ ಹಾಗೂ ಪಶುಪಾಲಕನಾಗಿದ್ದ ವೀರ ಕರಿಯಣ್ಣ ರಾಜರ ಅಪ್ಪಣೆಯನ್ನು ಪಡೆದು ಕೇವಲ ತನ್ನ 2 ಎತ್ತುಗಳ ಸಹಾಯದಿಂದ ರಥವನ್ನು ನದಿಯಿಂದ ಎಳೆದು ದೇಗುಲದ ಮುಂದೆ ನಿಲ್ಲಿಸಿದನು. ಇದರ ನೆನಪಿಗಾಗಿಯೇ ತೇರುಮಲ್ಲೇಶ್ವರ ಎಂದು ಹೆಸರಿಟ್ಟು ವೀರ ಕರಿಯಣ್ಣ ಮತ್ತು ಆತನ ಎತ್ತುಗಳ ಚಿತ್ರಗಳನ್ನು ಕಲ್ಲಿನ ಕಂಬದಲ್ಲಿ ಕೆತ್ತಿಸಲಾಯಿತು. ದೇಗುಲದ ಪ್ರವೇಶ ಮಂಟಪದ ಚಾವಣಿಯ ಮೇಲೆ ಅತ್ಯಪರೂಪದ ಭಿತ್ತಿ ಚಿತ್ರಗಳೊಂದಿಗೆ ಶಿವಪುರಾಣ ಹಾಗೂ ರಾಮಾಯಣದ ಸುಂದರ ಚಿತ್ರಗಳನ್ನು ಕೆತ್ತಲಾಗಿದೆ. ಇಲ್ಲಿರುವ ಶಾಸನಗಳು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ದೇಗುಲಕ್ಕೆ ನೀಡಲಾದ ಭೂದಾನ, ಚಿನ್ನಾಭರಣಗಳ ಕಾಣಿಕೆಗಳು ಮತ್ತು ರಾಜರು ನೀಡಿದ ರಾಜಾಶ್ರಯದ ಬಗ್ಗೆ ಐತಿಹಾಸಿಕ ದಾಖಲೆಗಳನ್ನು ಒದಗಿಸುತ್ತಿವೆ. 550 ವರ್ಷಗಳ ಇತಿಹಾಸ, ಮಾಸದ ಬಣ್ಣದ ಕಲೆಗಳು ಹಾಗೂ ನಂಬಿಕೆಯ ಶಕ್ತಿ, ಇದೇ ನಮ್ಮ ಕರ್ನಾಟಕದ ವೈಭವವಾಗಿದೆ. ಮತ್ತಷ್ಟು ಹೊಸ ಕಥೆಗಳೊಂದಿಗೆ ನಾವು ನಿಮ್ಮ ಮುಂದೆ ಮತ್ತೆ ಸಿಗೋಣ.